ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಗ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳ ಜನವರಿ 13ನೇ ತಾರೀಕಿಗೆ ಆರಂಭ ಆಗಿ ಫೆಬ್ರವರಿ 26ನೇ ತಾರೀಕಿಗೆ ಸಮಾಪ್ತಿ ಕೂಡ ಆಯಿತು. ನಾವು ಟಿವಿ ವಿಕ್ರಮ ತಂಡ ಸುಮಾರು 30 ದಿನಗಳ ಕಾಲ ಸಾಧು ಸಂತರು, ನಾಗಾ ಸಾಧುಗಳು, ಅಘೋರಿಗಳು ಇವರೆಲ್ಲರೂ ನಡೆದಾಡಿರುವಂತಹ ಆ ಪುಣ್ಯ ಭೂಮಿಯಲ್ಲಿ ನಡೆದಾಡಿ ಅವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಅಲ್ಲಿನ ಇಂಚಿಂಚು ಮಾಹಿತಿಗಳನ್ನು ಕೂಡ ನಿಮ್ಮ ಮನೆಗಳಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ವಿ. ನೀವೆಲ್ಲರೂ ಕೂಡ ಅದಕ್ಕೆ ಅಷ್ಟೇ ಪ್ರೀತಿ ಬೆಂಬಲವನ್ನು ಕೂಡ ಕೊಟ್ಟಿದ್ರಿ. ಜೀವನದಲ್ಲಿ ಒಂದು ಅದ್ಭುತ, ಒಂದು ಮರೆಯಲಾಗದಂಥ ಅನುಭವ ಅದು. ಈಗ ಆ ಮಹಾಕುಂಭ ಮೇಳ ಮುಗಿದು ಆ ನೆನಪುಗಳು ಮಾತ್ರ ನಮ್ಮಲ್ಲಿ ಉಳ್ಕೊಂಡಿದೆ. ಅದರ ಜೊತೆಗೆ ಈಗ ಜನರಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇವೆ. ಹಾಗಾಗಿ ಇವತ್ತು ನಾವು ಆ ಪ್ರಶ್ನೆಗಳು ಏನು ಆ್ಯಂಡ್ ಅದಕ್ಕೆ ಉತ್ತರ ಏನನ್ನುವಂಥದ್ದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಂಡುಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಹಾಕುಂಭ ಮೇಳ ಆರಂಭ ಆದಾಗಿಂದ ನಮಗೆ ಒಂದು ಸಂಖ್ಯೆಯನ್ನು ಕೊಡ್ತಾ ಹೋಗ್ತಾರೆ. ಪ್ರತಿದಿನ ಇಷ್ಟು ಮಂದಿ ಭಕ್ತಾದಿಗಳು ಬಂದರು, ಇಷ್ಟು ಮಂದಿ ಅಮೃತ ಸ್ನಾನವನ್ನು ಮಾಡಿದ್ರು ಅಂತ, ಹೌದಲ್ವಾ? ಹಾಗಾಗಿ ಈಗ ಜನರಲ್ಲಿರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮಹಾಕುಂಭ ಮೇಳದಲ್ಲಿ ಒಟ್ಟಾರೆಯಾಗಿ 62 ಕೋಟಿ ಭಕ್ತರ ಆಗಮನ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಇದನ್ನು ಎಣಿಸಿದವರು ಯಾರು? ಇದಕ್ಕೆ ಉತ್ತರ ಅನ್ನೋ ಹಾಗೆ ನಾನು ಮಹಾಕುಂಭ ಮೇಳದಲ್ಲಿ ಇರುವಾಗಲೂ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ, ಹೇಗೆ ಭಕ್ತಾದಿಗಳ ಸಂಖ್ಯೆಯನ್ನು ಎಣಿಸಲಾಗುತ್ತೆ ಅಂತ. ನೋಡಿ, AI ತಂತ್ರಜ್ಞಾನ ಅನ್ನುವಂಥ ನಿಮಗೆ ಗೊತ್ತೇ ಇದೆ. ಸೊ ಈ AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಸುಮಾರು 62 ಕೋಟಿ ಭಕ್ತಾದಿಗಳು ಆಗಮಿಸಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿರುವಂಥದ್ದು. ನಾನು ಅವತ್ತೇ ಹೇಳಿದ ಹಾಗೆ ಅಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಆ ವಿಧಾನಗಳ ಮೂಲಕ ಎಷ್ಟು ಮಂದಿ ಭಕ್ತಾದಿಗಳ ಆಗಮನ ಆಗಿದೆ ಅನ್ನುವಂಥದ್ದನ್ನು ಅವರಲ್ಲಿ ಲೆಕ್ಕ ಹಾಕ್ತಾರೆ. ಹಾಗಾಗಿ ಆ ಲೆಕ್ಕದ ಪ್ರಕಾರ ಸುಮಾರು 62 ಕೋಟಿ ಭಕ್ತಾದಿಗಳು ಆಗಮಿಸಿದ್ದಾರೆ ಅನ್ನುವಂಥ ಅಂಕಿಅಂಶ ಇದೆ. ಹಾಗಂತ ಹೇಳಿದ ತಕ್ಷಣ ಇದೇ ಒಂದು ಅಂತಿಮ ಅಂತ ಹೇಳೋದಕ್ಕಾಗಲ್ಲ. 62 ಕೋಟಿ ಅನ್ನುವಂಥದ್ದು ಏನು ಹೇಳಿದ್ದಾರೆ ಅದು ಅಂದಾಜು. 5% ಜಾಸ್ತಿನೂ ಇರಬಹುದು ಅಥವಾ ಕಮ್ಮಿನೂ ಇರಬಹುದು. ಅಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಗಬಹುದಾದ್ರೆ ಆ ಕೊಟ್ಟಿರುವಂತಹ ಸಂಖ್ಯೆ ಅದು ಸುಳ್ಳಂತಲ್ಲ. ಇನ್ನು ಇದಕ್ಕಾಗಿ ಸುಮಾರು 550 AI ಕ್ಯಾಮೆರಾಗಳನ್ನು ಕೂಡ ಆ ಕುಂಭನಗರಿಯಲ್ಲಿ ಬೇರೆ ಬೇರೆ ಘಾಟ್ಗಳಲ್ಲಿ ಆಗಿರಬಹುದು, ಕುಂಭನಗರಿಯ ಪ್ರವೇಶ, ಅದೇ ರೀತಿ ನಿರ್ಗಮನ ಸ್ಥಳಗಳಲ್ಲಿ ಕೂಡ ಅಳವಡಿಕೆ ಮಾಡಿದ್ರು. ಇದು ರಿಯಲ್ ಟೈಮ್ ಡೇಟಾವನ್ನು ಕೊಡ್ತಾ ಹೋಗುತ್ತೆ. ಅಂದ್ರೆ ಆ ನಿರ್ದಿಷ್ಟ ಅವಧಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಎಷ್ಟು ಮಂದಿ ಭಕ್ತಾದಿಗಳು ಇದ್ರು ಅನ್ನುವಂಥದ್ದನ್ನ ಈ AI ಕ್ಯಾಮೆರಾಗಳ ಮೂಲಕ ತಿಳ್ಕೊಳ್ತಾ ಹೋಗಬಹುದು. ಆ ಮೂಲಕ ಸುಮಾರು 62 ಕೋಟಿ ಭಕ್ತಾದಿಗಳು ಈ ಮಹಾಕುಂಭ ಮೇಳದಲ್ಲಿ ಜನವರಿ 13ನೇ ತಾರೀಕಿನಿಂದ ಫೆಬ್ರವರಿ 26ರ ಒಳಗೆ ಆಗಮಿಸಿದ್ದಾರೆ ಅನ್ನುವಂಥದ್ದನ್ನ ಇವರು ಕೊಟ್ಟಿರುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ಯೋಗಿ ಸರ್ಕಾರ ಯಾಕೆ ಈ ಮಹಾಕುಂಭ ಮೇಳಕ್ಕೆ ಇಷ್ಟು ಹಣವನ್ನು ಖರ್ಚು ಮಾಡಿದ್ದು? ಯೋಗಿ ಸರ್ಕಾರ ಸುಮಾರು 7,500 ಕೋಟಿ ರೂಪಾಯಿ ಹಣವನ್ನು ಈ ಮಹಾಕುಂಭ ಮೇಳಕ್ಕೆ ಅಫ್ಕೋರ್ಸ್ ಹೌದು ಖರ್ಚು ಮಾಡಿದೆ. ಇದಕ್ಕೆ ಜನರ ಅಳಲು ಏನಂತ? ಕಳೆದ ವರ್ಷ ನೋಡಿದ್ರೆ ಮೋದಿಜಿ ಅಯೋಧ್ಯ ರಾಮ ಮಂದಿರ ಅಂತ ಕೋಟಿ ಕೋಟಿ ಹಣವನ್ನ ಸರಯೂ ನದಿಗೆ ಸುರಿದ್ರು. ಈ ವರ್ಷ ನೋಡಿದ್ರೆ ಯೋಗಿಜಿ ಮಹಾಕುಂಭ ಮೇಳ ಅಂತ ಹೇಳಿ ಗಂಗಾ ನದಿಗೆ ಇಷ್ಟು ಕೋಟಿ ಕೋಟಿ ಹಣವನ್ನ ಸುರಿದ್ರು. ನಮ್ಮ ತೆರಿಗೆ ಹಣವನ್ನ ಈ ರೀತಿ ಖರ್ಚು ಮಾಡುವಂತಹ ಅಧಿಕಾರ ಇವರಿಗೆ ಕೊಟ್ಟೋರು ಯಾರು? ಹಾಗೆ ಹೀಗೆ ಅಂತ ಬಹಳಷ್ಟು ಜನ ಬೊಬ್ಬೆಯನ್ನ ಹಾಕ್ತಾರೆ. ಆದರೆ ಅದೇ ವ್ಯಕ್ತಿಗಳು ಈ ಮಹಾಕುಂಭ ಮೇಳದಿಂದ ಬಂದಿರುವಂತಹ ಸುಮಾರು 3.5 ಲಕ್ಷ ಕೋಟಿ ಆದಾಯದ ಬಗ್ಗೆ ಒಂದೇ ಒಂದು ಮಾತನ್ನ ಆಡಲ್ಲ. ಈ 3.5 ಲಕ್ಷ ಕೋಟಿ ಹಣ ಏನಿದೆ ಇದು ನೇರವಾಗಿ ಉತ್ತರ ಪ್ರದೇಶ, ಅದೇ ರೀತಿ ಈ ದೇಶದ ಆರ್ಥಿಕತೆಗೆ ಪುಷ್ಟಿಯನ್ನ ನೀಡೋದಿದೆ. ಅಷ್ಟೆಲ್ಲ ಈ ಮಹಾಕುಂಭ ಮೇಳದ ಹೆಸರಲ್ಲಿ ಅಲ್ಲಿ ಶಾಶ್ವತ ಮೂಲ ಸೌಕರ್ಯಗಳ ಅಭಿವೃದ್ಧಿ ಬೇರೆ ಆಗಿದೆ. ಗಂಗಾ ನದಿ ಎಕ್ಸ್ಪ್ರೆಸ್ ವೇ ವಿಸ್ತರಣೆ ಆಗಿರಬಹುದು, ರೈಲ್ವೆ ನಿಲ್ದಾಣಗಳ ಸಂಖ್ಯೆ 3ರಿಂದ 8ಕ್ಕೆ ಏರಿಕೆ ಆಗಿರುವಂತದ್ದಾಗಿರಬಹುದು, ಅದೆಷ್ಟೋ ಲಕ್ಷ ಬೀದಿ ದೀಪಗಳ ಸ್ಥಾಪನೆ ಆಗಿರಬಹುದು, ಸುಮಾರು 2,700ಕ್ಕೂ ಹೆಚ್ಚು AI ಕ್ಯಾಮೆರಾಗಳ ಅಳವಡಿಕೆ ಆಗಿರಬಹುದು. ಇವೆಲ್ಲದಕ್ಕೂ ಸೇರಿ ಹೌದು
7,500 ಕೋಟಿ ಹಣವನ್ನ ಹಾಕಿದ್ದಾರೆ ನಿಜ. ಆದರೆ ಆ 3.5 ಲಕ್ಷ ಕೋಟಿ ಆದಾಯ ಬಂದಿದೆ ಅಲ್ವಾ, ಅದರ ಬಗ್ಗೆ ಏನ್ ಹೇಳ್ತೀರಾ? ನಾನು ಒಂದು ಹೇಳ, ಈ ಪ್ರಶ್ನೆಯನ್ನ ಯಾರೆಲ್ಲ ಕೇಳ್ತೀರಲ್ವಾ, ನೀವು ಮೊದಲು ಈ ನನಗೂ ಫ್ರೀ, ನಿಮಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲನಿಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಏನು ಫ್ರೀ ಘೋಷಣೆ ಮಾಡ್ತಾರಲ್ಲ, ಗ್ಯಾರಂಟಿ ಘೋಷಣೆ ಮಾಡ್ತಾರಲ್ಲ, ಅವರನ್ನು ಹೋಗಿ ಕೇಳಿ ನೋಡೋಣ. ನಮ್ಮದೇ ತೆರಿಗೆ ಹಣ ನಮಗೆ ಫ್ರೀ ರೂಪದಲ್ಲಿ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಫ್ರೀ ನಮಗೆ ಬೇಡ, ನಿಮ್ಮ ಗ್ಯಾರಂಟಿ ನಮಗೆ ಬೇಡ, ಅದಕ್ಕಾಗಿ ನಿಮಗೆ ನಾವು ವೋಟನ್ನ ಕೊಡೋದಿಲ್ಲ. ಈ ರೀತಿ ಹೇಳೋದಕ್ಕೆ ನಿಮಗೆ ಸಾಧ್ಯ ಇದೆಯಾ? ಇನ್ನು ಅವ್ರು ಕೊಡ್ತಾ ಇರುವಂತಹ ಆ ಗ್ಯಾರಂಟಿಯಿಂದಾಗಿ ಏನು ನಮ್ಮ ಕರ್ನಾಟಕವನ್ನೇ ತಗೊಳ್ಳಿ, ಉದ್ಧಾರ ಆಗಿದ್ಯಾ? ಪಾತಾಳ ಕೀಳದಿದೆ. ಎಲ್ಲಿದೆ ನಮ್ಮ ರಾಜ್ಯದ ಪರಿಸ್ಥಿತಿ? ಅದನ್ನ ಪ್ರಶ್ನೆ ಮಾಡಿ ಅಲ್ಲ ಮೊದಲು. ಮಹಾಕುಂಭ ಮೇಳದಿಂದ ಅಷ್ಟು ಆದಾಯ ಬಂದಿದೆ, ಖುಷಿ ಪಡಬೇಕು ನಾವು. ನಮ್ಮ ದೇಶದ ಆರ್ಥಿಕತೆಗೆ ಪುಷ್ಟಿಯನ್ನು ನೀಡಿದೆ ಅದು. ಈ ಗ್ಯಾರಂಟಿಗಳ ಬಗ್ಗೆ ಮೊದಲು ಪ್ರಶ್ನೆಯನ್ನ ಮಾಡಿ, ಆಮೇಲೆ ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಒಳಿತು ಅಂತ ನನಗೆ ಅನ್ಸುತ್ತೆ. ಇನ್ನು 3ನೇ ಪ್ರಶ್ನೆ, ಮಹಾಕುಂಭ ಮೇಳದಲ್ಲಿ ಕಾಲ್ ತುಳಿತಾಯ್ತಲ್ವಾ, ಅದರ ಸಾವಿನ ಸಂಖ್ಯೆನ ಬಹಿರಂಗಪಡಿಸೋದಕ್ಕೆ ಯೋಗಿ ಸರ್ಕಾರ ಯಾಕೆ ಅಷ್ಟೊಂದು ಸಮಯವನ್ನು ತಗೊಳ್ತು? 1 ಕೋಟಿಗಟ್ಟಲೆ ಭಕ್ತಾದಿಗಳು ಸೇರಿರುವಂತಹ ಜಾಗ, ಅಲ್ಲಿ ಕಾಲ್ ತುಳಿತದಂತಹ ಒಂದು ಅವಘಡ ಸಂಭವಿಸಿದಾಗ ಸುಮ್ಮನೆ 1 ಗಂಟೆ ಒಳಗೆ ಒಂದು ಸಂಖ್ಯೆನ ನೀವು ಕೊಡಬೇಕು ಅಂತ ಹೇಳಿದ್ರೆ ಅದು ಮೂರ್ಖತನ ಆಗತ್ತೆ. ಮೊದಲೇ ಜನ ಗಾಬರಿಯಲ್ಲಿ ಇರ್ತಾರೆ. ನಿಮ್ಮ ಪ್ರಕಾರ ಸಾವಿನ ಸಂಖ್ಯೆಯನ್ನು ಕೂಡಲೇ ಬಹಿರಂಗಪಡಿಸಿ ಜನರನ್ನ ಇನ್ನಷ್ಟು ಗಾಬರಿಗೊಳಿಸಿ ಇನ್ನೊಂದು ಅವಘಡಕ್ಕೆ ಅಲ್ಲಿ ದಾರಿ ಮಾಡಿ ಕೊಡಬೇಕಿತ್ತು ಅಲ್ವಾ? ಇನ್ನು ಪ್ರತಿಪಕ್ಷಗಳಾಗಿರಬಹುದು ಅಥವಾ ಒಂದಷ್ಟು ಅರಬಿಂದ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾಗಿರಬಹುದು, ತಮ್ಮ ಬಾಯಿಗೆ ಬಂದಂತಹ ಸಂಖ್ಯೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಬಹುದು. ಆದರೆ ಯೋಗಿಜಿ ಸರ್ಕಾರ ಅಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತುಕೊಂಡು ಏನಾಗಿದೆ, ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿ ಆ ಸಂಖ್ಯೆಗಳನ್ನು ಕೊಡಬೇಕಾಗಿರತ್ತೆ. ಹೌದಲ್ವೋ? ಅಲ್ಲಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳು ನಡೀತಾ ಇದ್ವು, ಆ ಕಡೆ ಬದುಕಿರುವಂಥವರ ಪರಿಸ್ಥಿತಿ, ಅವರು ಚಿಕಿತ್ಸೆಗೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಬೇಕು. ಇನ್ನು ಈ ಕಡೆ ಸತ್ತವರ ಸಂಖ್ಯೆಯನ್ನು ನೋಡಿ ಅವರ ವಿವರಗಳನ್ನು ಸಂಗ್ರಹಿಸಿ ಎಲ್ಲವೂ ಸರಿ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡಬೇಕು. ಅಲ್ಲಿ ಸರ್ಕಾರಕ್ಕೆ ಅದು ಎಷ್ಟು ಒತ್ತಡ ಇರಲ್ಲ ಹೇಳಿ? ಮತ್ತೆ ಅಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗದ ಹಾಗೆ ನೋಡಿಕೊಂಡು ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಅದನ್ನ ಗಣನೆಗೆ ತಗೊಂಡು ಆಮೇಲೆ ಸಂಖ್ಯೆನ ಬಿಡುಗಡೆ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ತಗೊಳ್ಳುತ್ತೆ, ಸಹಜ, ಅದು ಅನಿವಾರ್ಯ ಕೂಡ. ಏನ್ ಮಕ್ಕಳಾಟ ಅಂತ ಅನ್ಕೊಂಡ್ರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಹಾಕುವಷ್ಟು ಅಥವಾ ನೀವು ಮಾತನಾಡುವಷ್ಟು ಅದು ಸುಲಭ ಅಲ್ಲ ಅಲ್ವಾ? ತಮ್ಮ ಮನೆಯಲ್ಲಿ 1,000 ಜನರನ್ನ ಸೇರಿಸಿ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥಿತ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಪರದಾಡುವಂಥವರು ಇಡೀ ದೇಶದ ಅರ್ಧ ಜನಸಂಖ್ಯೆ ಬಂದು ಸೇರಿರುವಂತಹ ಆ ಮಹಾಕುಂಭ ಮೇಳವನ್ನ ಅಷ್ಟು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ ಮೇಲೂ ಕೂಡ ಅದರ ಬಗ್ಗೆ ಕೊಂಕು ಮಾತಾಡಿ ಅದರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ನಿಜಕ್ಕೂ ಕೂಡ ನನಗೆ ವಿಪರ್ಯಾಸ ಅಂತ ಅನ್ಸುತ್ತೆ, ಒಡೆ ಜೋಕ್ ಅಂತ ಅನ್ಸುತ್ತೆ. ಇನ್ನು 4ನೇ ಪ್ರಶ್ನೆ, UPA ಸ್ಥಳೀಯ ಜನರನ್ನ ಈ ಒಂದು ಮಹಾಕುಂಭ ಮೇಳದ ಹೆಸರಲ್ಲಿ ಒತ್ತಡಕ್ಕೆ ಸಿಲುಕಿಸಲಾಯಿತು. ನೋಡಿ, ಪ್ರವಾಸೋದ್ಯಮ ಅನ್ನುವಂಥದ್ದು ನಿಂತಿರುವಂಥದ್ದು ಜನರ ಹೆಚ್ಚಿನ ಒಳಹರಿವು, ಅದೇ ರೀತಿ ಅವ್ರು ಮಾಡುವಂತಹ ಖರ್ಚುಗಳಿಂದ. ಹೌದಾ? ಖಂಡಿತ ಒಪ್ಕೊಳ್ತೀನಿ, ಒಂದು ಪುಟ್ಟ ನಗರದೊಳಗೆ ದೇಶದ ಅರ್ಧ ಜನಸಂಖ್ಯೆ ಬಂದು ಸೇರಿದಾಗ ಅಲ್ಲಿನ ಸ್ಥಳೀಯರಾಗಿರಬಹುದು ಅಥವಾ ಅಲ್ಲಿನ ಸಂಪೂರ್ಣ ವ್ಯವಸ್ಥೆಯನ್ನ ಒಂದು ಒತ್ತಡಕ್ಕೆ ದೂಡಿ ಬಿಡುತ್ತೆ. ಹೌದು, ಆದರೆ ಅದೇ ಒತ್ತಡ
ಸುಮಾರು 3.5 ಲಕ್ಷ ಕೋಟಿ ಆರ್ಥಿಕ ಆದಾಯಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಲ್ವಾ. ಅಂಡ್ ಇದು ನೇರವಾಗಿ ಅದೇ ಸ್ಥಳೀಯ ಜನರಿಗೆ, ಅವರ ಚಟುವಟಿಕೆಗಳಿಗೆ, ಅವರ ವ್ಯವಹಾರಗಳ ಮೇಲೆ ನೇರವಾದಂತಹ ಲಾಭದಾಯಕ ಪರಿಣಾಮವನ್ನ ಬೀರುತ್ತೆ. ನಾನೇ ಎಷ್ಟೋ ಅಂಗಡಿಗಳಿಗೆ ಹೋಗಿ ಕೇಳಿದ್ದೀನಿ, ಮಾತಾಡಿದ್ದೀನಿ. ಅವ್ರು ಹೇಳ್ತಾರೆ, ಅಯ್ಯೋ 1 ವರ್ಷ 2 ವರ್ಷದಲ್ಲಿ ಆಗ್ತಾ ಇದ್ದಂತಹ ವ್ಯಾಪಾರ ಈ ಮಹಾಕುಂಭ ಮೇಳದಲ್ಲಿ ಕೇವಲ 1 ತಿಂಗಳಲ್ಲಿ ನಮಗೆ ಆಯಿತು, ನಮಗೆ ಬಹಳ ಸಹಕಾರಿಯಾಗಿದೆ ಈ ಮಹಾಕುಂಭ ಮೇಳ ಅಂತ ಹೇಳ್ತಾರೆ. ನಾವೇ ಮಾತಾಡ್ಸಿದ್ದೀವಿ. ಅಂದರೆ ಆ ಒತ್ತಡ ಬಹುಶಃ ಸೃಷ್ಟಿ ಆಗಿರಬಹುದು, ಆದರೆ ಅದವರ ಜೀವನವನ್ನು ರೂಪಿಸಿಕೊಟ್ಟಿದೆ. ಹೌದು ಅಲ್ವೋ? ಹಾಗಾಗಿ ಇದು ಲಾಭದ ಒತ್ತಡ, ಜೀವನವನ್ನು ರೂಪಿಸಿಕೊಡುವಂಥ ಒತ್ತಡ. ಖಂಡಿತವಾಗ್ಲೂ ಇದು ಕಷ್ಟದ ಒತ್ತಡ ಅಂತೂ ಅಲ್ವೇ ಅಲ್ಲ. ಒಪ್ತೀರಾ ನೀವು? ಎಸ್. ಇನ್ನು 5ನೇ ಪ್ರಶ್ನೆ. ತನ್ನನ್ನ ತಾನು ಕೌಲ್ ಬ್ರಾಹ್ಮಣ ಅಂತ ಕರ್ಕೊಳ್ಳುವಂತಹ ರಾಹುಲ್ ಗಾಂಧಿ ಕುಂಭಮೇಳಕ್ಕೆ ಯಾಕೆ ಹೋಗಲಿಲ್ಲ? ಇದು ಒಂಥರ ಚರ್ಚಾಸ್ಪದ ಉತ್ತರಗಳನ್ನು ಹೊಂದಿರುವಂತಹ ಪ್ರಶ್ನೆ ಅಲ್ವಾ. ಕಾಂಗ್ರೆಸ್ ಆಸ್ ಯೂಶುವಲ್ ಉತ್ತರವನ್ನ ರೆಡಿ ಮಾಡಿಟ್ಕೊಂಡಿದ್ರು. ಮೊದಲೇ ಕಾರ್ಯಕ್ರಮಗಳು ಶೆಡ್ಯೂಲ್ ಆಗಿದ್ದಂತಹ ಕಾರಣದಿಂದಾಗಿ ಬಹಳ ಬ್ಯುಸಿ ಇದ್ರು. ಹಾಗಾಗಿ ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ರಾಹುಲ್ ಗಾಂಧಿಗೆ ಸಾಧ್ಯ ಆಗಲಿಲ್ಲ ಅನ್ನುವಂತಹ ಸಬೂಬನ್ನ ನೀಡ್ತಾರೆ. ಆದರೆ ರಾಹುಲ್ ಗಾಂಧಿಯ ಬ್ಯುಸಿ ಏನನ್ನುವಂಥದ್ದು ಜನರಿಗೆ ಗೊತ್ತಿಲ್ಲವೇ? ಹಾಗಾಗಿ ಜನನೇ ಕ್ಲಾಸ್ ತಗೊಳ್ತಾರೆ. ಅಯ್ಯೋ ಸುಮ್ಮನೆ ಇರ್ರಿ, ಎಂತೆಂತಹ ಬ್ಯುಸಿ ಜನ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡಿ ಹೋಗಿದ್ದಾರೆ, ಈತ ಏನು ಮಹಾ ಬ್ಯುಸಿ ಅಂತ ಪ್ರಶ್ನೆಯನ್ನ ಕೇಳಿ ಮತ್ತೊಂದು ಚರ್ಚೆಯಲ್ಲಿ ವೇದಿಕೆಯನ್ನ ಸಿದ್ಧ ಮಾಡಿ ಕೊಟ್ರು. ಇಲ್ಲಿ ನಾವು ಈ ರಾಜಕೀಯವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಅಲ್ಲಿ ಉತ್ತರ ಸಿಕ್ಕಿಬಿಡತ್ತೆ. ಇನ್ನು ಬಿಹಾರ, ಉತ್ತರ ಪ್ರದೇಶ ಚುನಾವಣೆಗಳಿವೆ. ಇದರಲ್ಲಿ ಮುಸ್ಲಿಂ ನಾಯಕರು ಕಣಕ್ಕೆ ಇಳಿಯೋರಿದ್ದಾರೆ. ಇನ್ನು ಕಾಂಗ್ರೆಸ್ ಅಂತ ಹೇಳಿದ್ರೆ ಅದು ಮುಸ್ಲಿಂ ಲೀಗ್ 2.0 ಅನ್ನುವಂಥದ್ದು ನಿಮಗೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಆ ಕಡೆ ಪಾಪ ಅವರನ್ನು ಬೇಜಾರು ಮಾಡಬಾರ್ದಲ್ವಾ. ಅದಕ್ಕೋಸ್ಕರ ಮಹಾಕುಂಭ ಮೇಳಕ್ಕೆ ಹೋಗದೆ ಕೂತಿರಬಹುದು. ಇನ್ನು ಈ ನಕಲಿ ಸೆಕ್ಯುಲರ್ ಹಿಂದೂಗಳನ್ನು ಹೋಲಿಸ್ಕೊಳ್ಳುವಂಥದ್ದು ಅಷ್ಟೇನು ಕಷ್ಟ ಇಲ್ಲ. ಚುನಾವಣೆ ಹತ್ರ ಬಂದಾಗ ಒಂದು 4 ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿದ್ರೆ ಆ ನಕಲಿ ಸೆಕ್ಯುಲರ್ ಹಿಂದೂಗಳು ಖುಷಿಪಟ್ಟು ಬಿಡ್ತಾರೆ. ಹಾಗಾಗಿ ಅವರನ್ನು ಹೋಲಿಸ್ಕೊಳ್ಳುವಂಥದ್ದು ಅಷ್ಟು ಕಷ್ಟ ಅಲ್ಲ ಅನ್ನುವಂಥದ್ದು ಇಷ್ಟು ವರ್ಷಗಳ ಅನುಭವದಲ್ಲಿ ಕಾಂಗ್ರೆಸ್ಸಿಗೆ ಗೊತ್ತಿಲ್ಲವೇ. ಹಾಗಾಗಿ ಮಹಾಕುಂಭ ಮೇಳಕ್ಕೆ ಭೇಟಿ ನೀಡೋದಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಆಗಿರ್ಬೋದು, ಎಲ್ಲೆಲ್ಲಿ ಯಾವಾಗ ಯಾವ ರೀತಿಯಲ್ಲಿ ನಾಟಕವನ್ನು ಮಾಡಬೇಕನ್ನುವಂಥದ್ದು ಕಾಂಗ್ರೆಸ್ಸಿಗೆ ಯಾರು ಕೂಡ ಹೊಸದಾಗಿ ಹೇಳಿಕೊಡುವಂಥ ಅವಶ್ಯಕತೆ ಇಲ್ಲ ಅಲ್ವಾ. ನಿಮಗೇನನ್ಸುತ್ತೆ? ಇನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದ ಹಾಗೆ ಈ ಮಹಾಕುಂಭ ಮೇಳದ ವಿಚಾರಕ್ಕೆ ನಾವು ಬಂದರೆ ಅಲ್ಲಿನ ಸ್ವಚ್ಛತಾ ಕಾರ್ಮಿಕರಿಗಾಗಿರಬಹುದು, ಆರೋಗ್ಯ ಸಿಬ್ಬಂದಿಗಳಿಗಾಗಿರಬಹುದು, ಪೊಲೀಸರಿಗಾಗಿರಬಹುದು, ಯೋಗಿಜಿ ಮೋದಿಜಿಗೆ ಹ್ಯಾಟ್ಸ್ ಆಫ್ ಅಂತೂ ಹೇಳಲೇಬೇಕು. ಯಾಕಂದರೆ ಅಷ್ಟು ಕೋಟಿ ಭಕ್ತಾದಿಗಳು ಆ ಪ್ರಯಾಗ್ರಾಜ್ನಲ್ಲಿ ಸೇರಿದಾಗ ಅಷ್ಟು ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ನೀಡೋದಾಗಿರ್ಬೋದು, ಅಥವಾ ಅದನ್ನು ಅಷ್ಟು ಅದ್ಭುತವಾಗಿ ಮ್ಯಾನೇಜ್ ಮಾಡೋದಾಗಿರ್ಬೋದು, ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ಯಾಕಂದರೆ 30 ದಿನಗಳ ಕಾಲ ನಾನು ಅಲ್ಲಿ ಇದ್ದು ಎಲ್ಲ ಕಡೆ ಓಡಾಡಿ ನೋಡಿ ಅನುಭವ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯೋಗಿಜಿ ಈ ಮಹಾಕುಂಭ ಮೇಳದ ಸ್ವಚ್ಛತಾ ಕಾರ್ಮಿಕರಿಗಾಗಿರಬಹುದು ಅಥವಾ ಆರೋಗ್ಯ ಸಿಬ್ಬಂದಿಗಳಿಗಾಗಿರಬಹುದು ಬೇರೆ ಬೇರೆ ರೀತಿಯಾದಂಥ ಉಡುಗೊರೆಗಳನ್ನು ಕೂಡ ಈಗ ಘೋಷಣೆ ಮಾಡಿದ್ದಾರೆ. ಸ್ವಚ್ಛತಾ ಸಿಬ್ಬಂದಿಗಳಿಗೆ 50ರಿಂದ 100% ವೇತನವನ್ನು ಹೆಚ್ಚಳ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 10,000 ಬೋನಸ್ ಕೂಡ ನೀಡೋರಿದ್ದಾರೆ. ಇನ್ನು ಆರೋಗ್ಯ ಕಾರ್ಯಕರ್ತರಿಗೆ ಸುಮಾರು 5 ಲಕ್ಷ ಆರೋಗ್ಯ ವಿಮೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸ್ವಚ್ಛತಾ ಕಾರ್ಮಿಕರ ಜೊತೆ ಕೂತು ಊಟ ಕೂಡ ಮಾಡಿದ್ದಾರೆ ಯೋಗಿಜಿ. ಇಂತಹ
ಬಹಳಷ್ಟು ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂತಹ, ನಾವೆಲ್ಲರೂ ಕೂಡ ಹೊಗಳಬೇಕಾಗಿರುವಂತಹ, ಪ್ರಶಂಸಿಸಬೇಕಾಗಿರುವಂತಹ ವಿಚಾರಗಳು 100,000 ಸಿಗತ್ವೆ ನಮಗೆ ಈ ಮಹಾಕುಂಭ ಮೇಳದ ವಿಚಾರದಲ್ಲಿ. ಇಡೀ ವಿಶ್ವವೇ ಇವತ್ತು ಈ ಮಹಾಕುಂಭ ಮೇಳದಿಂದಾಗಿ ನಮ್ಮ ಭಾರತದ ಕಡೆಗೆ ತಿರುಗಿ ನೋಡುವಂತಹ ಆ ಒಂದು ಸನ್ನಿವೇಶವನ್ನ ಮೋದಿಜಿ ಯೋಗಿಜಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಭಾರತೀಯರಾಗಿ ನಾವು ಎಷ್ಟು ಹೆಮ್ಮೆ ಪಡಬೇಕು, ಹೌದಲ್ವೋ? ಅದು ಬಿಟ್ಟು ನಾವೇ ನಮ್ಮ ಏಳಿಗೆಯನ್ನು ಕಂಡು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ನಮ್ಮೊಳಗಿನ ಆ ಒಂದು ಒಳ್ಳೆತನವನ್ನ ನಮಗೆ ಅಪ್ರಿಷಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಣ, ಹೌದಲ್ವೋ? ಎಸ್, ಹೀಗೆ ನೂರಾರು ಪ್ರಶ್ನೆಗಳು ಜನರಲ್ಲಿವೆ. ಅವುಗಳಲ್ಲಿ ಒಂದಷ್ಟು ನನಗೇನು ಅನಿಸಿದದನ್ನು ನಾನಿವತ್ತು ಹೇಳಿದ್ದೀನಿ. ನಿಮಗೆ ಇಂಥ ಏನಾದರೂ ಪ್ರಶ್ನೆಗಳಿವೆಯಾ, ಅಥವಾ ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು? ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅದರಲ್ಲಿ ಇನ್ನಷ್ಟು ವಿಚಾರಗಳು ನಮಗೆ ಸಿಕ್ಕಿದ್ರೆ ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿ ನಾವು ಮತ್ತೆ ಮಾತಾಡೋಣ. ಏನಂತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.